ಬೆಳ್ಳಿ ತೆರೆಯ ಮೌನ ಗೀತೆ ಮಂಜುಳಾ ಅವರ ಬಗ್ಗೆ ರಾಣಿ ಚಂದ್ರಶೇಖರ್ ಅವರು ಬರೆದಿರುವ ಈ ಪುಸ್ತಕಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟಿಯಾದ ಶ್ರೀಮತಿ ಶ್ರೀ ಉಮಾಶ್ರೀ ಮೇಡಮ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ನಮ್ಮೂರಿನ ಹೆಣ್ಮಗಳು, ನಮ್ಮ ಜಿಲ್ಲೆಯ ಹೆಣ್ಮಗಳು, ಮತ್ತೆ ಮಂಜುಳಾ ಅವ್ರ ಬಗ್ಗೆ ಪುಸ್ತಕನೇ ಬಂದಿರಲಿಲ್ಲ. ಹಂಗಾಗಿ ಆ ತರದೊಂದು ಹೆಣ್ಮಗಳಾಗಿ ನಮ್ಮೂರಿನವರಾಗಿ ಆ ತರದ್ದು ಪುಸ್ತಕ ಬರೀಬೇಕು ಅಂತ ಹೇಳಿ ನಾನು ಆ ಪುಸ್ತಕವನ್ನ ಬರೆದಿದ್ದೇನೆ. ತಗೊಂಡು ಹೋಗಿ, ಇಲ್ಲಿದೆ, ಮಾರಾಟಕ್ಕಿದೆ, ತಗೊಂಡು ಹೋಗಿ. ಈಗ ನಾವುಗಳೆಲ್ಲ ಓದ್ಬೇಕಾದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಪುಸ್ತಕಗಳೇ ಆಗಿರ್ತಾ ಇತ್ತು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ರಾಣಿ ಚಂದ್ರಶೇಖರ್. ಮೇಡಮ್, ನೀವು ಮಂಜುಳಾ ಮೇಡಮ್ ಅವರ ಪುಸ್ತಕ ಬರೆಯೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರಿ? ನಾನು ಹೆಚ್ಚು ಕಡೆ 4 ವರ್ಷ ತಗೊಂಡೆ ಸರ್. ಅಂತ ಹೇಳಿದ್ರೆ ಈಗ ಫಸ್ಟ್ ಕರೋನಾನಲ್ಲಿ ನಾವು ಶುರು ಮಾಡಿದ್ವಿ. ತುಂಬಾ ಫೀಲ್ಡ್ ವರ್ಕ್ ಎಲ್ಲ ಮಾಡಿ ಬೇರೆಯವ್ರನ್ನ ಮಾತಾಡಿ ಆ ತರ. ಆಮೇಲೆ ಕರೋನಾ ಮುಗಿದ್ಮೇಲೆ ನನ್ನ ಕೆಲಸದಲ್ಲಿ ಬ್ಯುಸಿ ಆದೆ, ಮತ್ತೆ ಅದ್ರ ಕೆಲಸಗಳೆಲ್ಲ ಆಗ್ತಾ ಇತ್ತು. ಆಕ್ಚುಲಿ 4 ವರ್ಷ ಬಹುಶಃ ಬೇಕಿರ್ಲಿಲ್ಲ, ಆದ್ರೆ ನಾವು ಅದನ್ನ ನಿಧಾನಕ್ಕೆ ಮಾಹಿತಿ ಸಂಗ್ರಹಣೆ ಮಾಡಿ, ಯಾಕೆಂದ್ರೆ ಇವರೊಂದು ದೊಡ್ಡ ನಟಿ, ಇವರ ಪುಸ್ತಕವನ್ನ ಬರೀಬೇಕಾದ್ರೆ ನಾವು ಒಂದ್ ಸ್ವಲ್ಪ ಫೀಲ್ಡ್ ವರ್ಕ್ ಜಾಸ್ತಿನೇ ಮಾಡ್ಬೇಕಾಗಿತ್ತು. ಫೀಲ್ಡ್ ವರ್ಕ್ ಎಲ್ಲ ಮಾಡಿ ಈ ಒಂದು ಪುಸ್ತಕವನ್ನ ಬರೆದಿದ್ದೀನಿ. ಮೇಡಮ್, ನಾನು ಆಕ್ಚುಲಿ ಇವತ್ತು ಮಂಜುಳಾ ಅವರ ಬಯೋಪಿಕ್ ಮಾಡೋದಕ್ಕೆ ಅವ್ರ ಊರಿಗೆ ಹೋಗೋಣ ಅಂತೇಳಿ ಅವರ ತಮ್ಮವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೆ. ಅವರು ಇವತ್ತು ಕೋಲಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಯ್ತು. ಇವತ್ತು ನೋಡಿದ್ರೆ ನೀವು ಅವರ ಪುಸ್ತಕನ ಇಲ್ಲಿ ಅನಾವರಣ ಮಾಡಿದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ ಮೇಡಮ್. ನಾನು ಕೂಡ ಮಂಜುಳಾ ಅವರ ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ಹಾಗಾಗಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೀನಿ, ನಿಮ್ ಬುಕ್ ತಗೊಂಡು ಹೋಗ್ತೇನೆ ಮೇಡಮ್. ತಗೊಂಡು ಹೋಗಿ. ಆಮೇಲೆ ಅದು ನಾನು 4 ವರ್ಷ ಫೀಲ್ಡ್ ವರ್ಕ್ ಮಾಡಿ ಬರ್ದಿರೋದು, ಯಾಕೆಂದ್ರೆ ಅದು ನಮ್ಮೂರಿನ ಹೆಣ್ಮಗಳು, ನಮ್ಮ ಜಿಲ್ಲೆಯ ಹೆಣ್ಮಗಳು, ಮತ್ತೆ ಅವ್ರ ಬಗ್ಗೆ ಒಂದು ಪುಸ್ತಕ ಇದುವರೆಗೂ ಬಂದಿರಲಿಲ್ಲ. ಮಂಜುಳಾ ಅವ್ರ ಬಗ್ಗೆ ಪುಸ್ತಕನೇ ಬಂದಿರಲಿಲ್ಲ. ಹಂಗಾಗಿ ಆ ತರದೊಂದು ಹೆಣ್ಮಗಳಾಗಿ ನಮ್ಮೂರಿನವರಾಗಿ ಆ ತರದ್ದು ಪುಸ್ತಕ ಬರೀಬೇಕು ಅಂತ ಹೇಳಿ ನಾನು ಆ ಪುಸ್ತಕವನ್ನ ಬರೆದಿದ್ದೇನೆ. ತಗೊಂಡು ಹೋಗಿ, ಇಲ್ಲಿದೆ, ಮಾರಾಟಕ್ಕಿದೆ, ತಗೊಂಡು ಹೋಗಿ. ನನಗೆ ನಾನು ನೋಡಿ ಹೇಳಿಲ್ವಾ, ಕಾಕತಾಳಿ ಏನೋ ಗೊತ್ತಿಲ್ಲ, ಇವತ್ತು ಪುಸ್ತಕ ಬರ್ದಿರೋ ಸಿಕ್ಕಿದಿರಿ. ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ನಿಮ್ಮ ಒಂದು ಪುಸ್ತಕ ಇಲ್ಲಿ ಮಾರಾಟ ಆಗ್ತಾ ಇರೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ಈಗ ಡಿಜಿಟಲ್ ಯುಗದಲ್ಲಿ ಯಾರು ಪುಸ್ತಕ ಜಾಸ್ತಿ ಓದಲ್ಲ, ಆದ್ರೂ ಬರೆಯೋರು ಮಾತ್ರ ಕಡಿಮೆ ಆಗಿಲ್ಲ. ಹೊಸ ಹೊಸ ಯುವ ಪ್ರತಿಭೆಗಳು ಕೂಡ ಬರ್ತಾ ಇದ್ದಾರೆ. ಈಗ ಪುಸ್ತಕ ಓದಿರೋರಿಗೆ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಪುಸ್ತಕಗಳನ್ನ, ಯಾಕಂದ್ರೆ ನೀವು ಹೇಳೋದು ನಿಜ. ಈಗ ಈ ಎಲ್ಲಾರು ಕಂಪ್ಯೂಟರು ಅಥವಾ ನಾವು ಮೊಬೈಲ್ ನೋಡ್ಕೊಂಡು ಪುಸ್ತಕಗಳು ಓದೋದು ಕಡಿಮೆ ಆಗಿದೆ. ಆದ್ರೆ ನೀವು ಎಷ್ಟೇ ಇದರಲ್ಲಿ ಮೊಬೈಲಲ್ಲಿ ಓದಿದ್ರೆ ಒಂದು ಪುಸ್ತಕ ಕೊಡುವಂತಹ ಸಮಾಧಾನವನ್ನ ಖಂಡಿತವಾಗಿ ಮೊಬೈಲ್ ಕೊಡೋಕೆ ಸಾಧ್ಯವೇ ಇಲ್ಲ. ಆಮೇಲೆ ಪುಸ್ತಕವನ್ನು ತಿರುಗಿಸಿ ನೀವು ನೋಡ್ತಾ ಇರ್ಬೋದು. ಆಮೇಲೆ ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ ಅದು. ಹಂಗಾಗಿ ನೀವು ಯಾವುದೇ ಒಂದು ವಿಷಯವನ್ನ ನಿಮ್ಮ ಮನಸ್ಸಿನಲ್ಲಿ ಇಳಿಸ್ಕೋಬೇಕು ಅಂದ್ರೆ ಅದಕ್ಕೆ ಪುಸ್ತಕದಂತಹ ಒಳ್ಳೆ ಮಾಧ್ಯಮ ಖಂಡಿತ ಬೇರೆ ಡಿಜಿಟಲ್ ಇಂದ ಇರೋಕ್ ಸಾಧ್ಯ ಇಲ್ಲ. ಹಂಗಾಗಿ ಖಂಡಿತ ಪುಸ್ತಕವನ್ನ ಓದ್ಬೇಕು. ಅದು ನಮ್ಮ ಸಂಗಾತಿ ತರನೇ ಇರುತ್ತೆ. ನಾವು ಮುಂಚೆ ಎಲ್ಲ, ಈಗ ನಾವುಗಳೆಲ್ಲ ಓದ್ಬೇಕಾದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಪುಸ್ತಕಗಳೇ ಆಗಿರ್ತಾ ಇತ್ತು. ಸೊ ಹಂಗಾಗಿ ಪುಸ್ತಕಗಳು ಯಾವತ್ತೂ ಓದ್ಬೇಕು, ಅದು ಯಾವತ್ತೂ ನಮ್ಮ ಜೊತೆಯಲ್ಲಿ ಇರುತ್ತೆ. ಹಂಗಾಗಿ ನಾನು ಹೇಳೋದು, ಎಲ್ಲರೂ ಕೂಡ ದಯವಿಟ್ಟು ಪುಸ್ತಕಗಳನ್ನು ಓದುವಂತ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಆ ಒಂದು ಇದಕ್ಕೋಸ್ಕರನೇ ಈ ತರದೊಂದು ಸಂತೆ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ. ನೋಡಿ, ನಾವು ನಮ್ಮ ಮಂಜುಳಾ ಮೇಡಮ್ ಅವರ ಒಂದು ಪುಸ್ತಕ ಯಾವುದು ಬಂದಿರಲಿಲ್ಲ, ಆದ್ರೆ ಇವತ್ತು ನಮ್ಮ ತುಮಕೂರಿನ ಪುಸ್ತಕದ ಸಂತೆಯಲ್ಲಿ ರಾಣಿ ಚಂದ್ರಶೇಖರ್ ಅವರು ಬರೆದಿರುವ ಮಂಜುಳಾ ಅವರ ಒಂದು ಪುಸ್ತಕ ಅನಾವರಣಗೊಂಡಿದೆ. ಅವ್ರು ಇಲ್ಲೇ ಇದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಕೂಡ ಬುಕ್ ತಗೊಂಡೋಗೋಣ ಅಂತ ಅಲ್ಲಿ ಕೇಳ್ಕೊಂಬಂದೆ. ನೋಡಿದ್ರೆ ಬರ್ದಿರೋರೇ ಸಿಕ್ಕಿದಾರೆ ಅಂದ್ರೆ ಇನ್ನೆಷ್ಟು ಖುಷಿ ಆಗ್ಬೋದಲ್ವಾ. ತುಂಬಾ ಧನ್ಯವಾದಗಳು ಮೇಡಮ್. ಹೀಗೆ ಬರೆದಿದ್ದಾರೆ. ಹಾಗೆ ನಿಮ್ಮ ನೆಚ್ಚಿನ ಲೇಖಕರು ಯಾರು? ನಾನು ತುಂಬಾ ಭೈರಪ್ಪ ಅವ್ರದ್ದು ತುಂಬಾ ಓದಿದ್ದೀನಿ. ಮತ್ತೆ ನನ್ನ ಸ್ಟೂಡೆಂಟ್ ಲೈಫಲ್ಲಂತೂ ನಾನು ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ. ಅವಾಗ ನಮ್ಗೆ ಮೊಬೈಲ್ ಇಲ್ಲದೆ ಇರೋದೇ ನಮ್ಗೆ ಒಂದು ದೊಡ್ಡ ಗಿಫ್ಟ್ ಅಂತ ಅನ್ಕೊಳ್ಳೋದು. ಎಲ್ಲಾ ಪುಸ್ತಕಗಳನ್ನು ಓದಿದ್ದೇನೆ. ಅದೇ ನನ್ನ ನೆಚ್ಚಿನ ಲೇಖಕರು ಅಂದ್ರೆ ಭೈರಪ್ಪ ಅವರು ಮತ್ತೆ ರವಿ ಬೆಳಗೆರೆ, ಇವರೆಲ್ಲಾ ಪುಸ್ತಕಗಳನ್ನು ನಾನು ಓದಿದ್ದೆ. ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಮೇರು ನಟಿ ಮಂಜುಳಾ ಅವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರಿ. ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪುಸ್ತಕ ಬರೆಯ ಶಕ್ತಿ ಆ ಭಗವಂತ ನೀಡಲಿ. ಹಾಗೆ ನಮ್ಮ ರಾಯರ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.